ಆತ್ಮೀಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇಂದು ನಾವು ಸತ್ಯವೇದದ ಇತಿಹಾಸದಲ್ಲೇ ಅತ್ಯಂತ ಭಾವನಾತ್ಮಕವಾದ ಒಂದು ಸನ್ನಿವೇಶವನ್ನು ನೋಡಲಿದ್ದೇವೆ. 22 ವರ್ಷಗಳ ಕಾಲ ತನ್ನಲ್ಲೇ ಅಡಗಿಸಿಟ್ಟುಕೊಂಡಿದ್ದ ನೋವು, ಪ್ರೀತಿ ಮತ್ತು ಕಣ್ಣೀರು ಇಂದು ಯೋಸೇಫನಿಂದ ಹೊರಬರಲಿದೆ. ನಾನು ನಿಮ್ಮ ತಮ್ಮ ಯೋಸೇಫನು ಎಂದು ಅವನು ಹೇಳಿದಾಗ ಆ ಅಣ್ಣಂದಿರ ಸ್ಥಿತಿ ಹೇಗಾಗಿರಬಹುದು? ಸೇಡು ತೀರಿಸಿಕೊಳ್ಳುವ ಶಕ್ತಿ ಇದ್ದರೂ ಯೋಸೇಫನು ಪ್ರೀತಿಯನ್ನು ಏಕೆ ಆರಿಸಿಕೊಂಡನು? ಮತ್ತು ವಯಸ್ಸಾದ ಯಾಕೋಬನು ತನ್ನ ಮಗ ಬದುಕಿದ್ದಾನೆ ಎಂದು ತಿಳಿದಾಗ ಪಟ್ಟ ಸಂತೋಷ ಎಂಥದ್ದು? ಈ ಎಲ್ಲ ರೋಮಾಂಚಕ ಸಂಗತಿಗಳನ್ನು ನಾವು ಕಲಿಯೋಣ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಅಧ್ಯಯನವನ್ನು ಆರಂಭಿಸೋಣ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು ಅಧ್ಯಯನ ಮಾಡಲಿರುವ ಆದಿಕಾಂಡ ಪುಸ್ತಕದ 45ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೋಸೇಫನು ತನ್ನ ಗುರುತನ್ನು ಪ್ರಕಟಿಸುತ್ತಿರುವನು, ಯೋಸೇಫನು ತನ್ನ ಕುಟುಂಬವನ್ನು ಐಗುಪ್ತಕ್ಕೆ ಆಹ್ವಾನಿಸುತ್ತಿರುವನು ಎಂಬುದೇ. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಯೋಸೇಫನು ಇದನ್ನು ಕೇಳಿ ತನ್ನ ಎದುರಿನಲ್ಲಿದ್ದವರ ಮುಂದೆ ತಾಳಲಾರದೆ, ನನ್ನ ಬಳಿಯಿಂದ ಎಲ್ಲರನ್ನೂ ಆಚೆಗೆ ಕಳುಹಿಸಿರಿ ಎಂದು ಬಾಯಿ ಬಿಟ್ಟು ಹೇಳಿದನು. ಯೋಸೇಫನು ಅಣ್ಣ ತಮ್ಮಂದಿರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡುವ ವೇಳೆಯಲ್ಲಿ ಇತರರು ಯಾರೂ ಹತ್ತಿರ ಇರಲಿಲ್ಲ ಎಂಬುದೇ. ಪ್ರಿಯರೇ, ಇದು ಖಂಡಿತವಾಗಿಯೂ ಭಾವನಾತ್ಮಕ ಸಮಯವಾಗಿರಲಿದೆ. ಆದದರಿಂದ ಯೋಸೇಫನು ಆ ಕೋಣೆಯಲ್ಲಿ ತನ್ನನ್ನು, ತನ್ನ ಸಹೋದರರನ್ನು ಬಿಟ್ಟು ಉಳಿದವರನ್ನೆಲ್ಲ ಹೊರಗಡೆ ಕಳಿಸುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅವನು ಗಟ್ಟಿಯಾಗಿ ಅತ್ತದ್ದರಿಂದ ಐಗುಪ್ತರಿಗೂ ಫರೋಹನನ ಮನೆಯವರಿಗೂ ಆ ಶಬ್ದವು ಕೇಳಿಸಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಸಾರಿ ಯೋಸೇಫನಿಗೆ ಆ ಕೊಠಡಿಯಿಂದ ಹೊರಗಡೆ ಹೋಗಲಿಕ್ಕೆ ಆಗಲಿಲ್ಲ. ಅವನು ಅಲ್ಲಿಯೇ ಇದ್ದುಕೊಂಡು ಗಟ್ಟಿಯಾಗಿ ಅಳಲು ಆರಂಭಿಸುತ್ತಾನೆ. ಯೋಸೇಫನನ್ನು ಬಿಟ್ಟು ಅವನ ಸಹೋದರರಿಗಾಗಲಿ ಅಥವಾ ಫರೋಹನನ ಮನೆಯಲ್ಲಿದ್ದ ಆಳುಗಳಿಗಾಗಲಿ ಅಲ್ಲಿ ಸಂಭವಿಸುತ್ತಿರುವುದೇನು ಎಂಬುದು ತಿಳಿಯಲೇ ಇಲ್ಲ. ತನ್ನ ಅಣ್ಣಂದಿರನ್ನು ಪರಿಪೂರ್ಣವಾಗಿ ಪರೀಕ್ಷಿಸಿದ ಯೋಸೇಫನಿಗೆ ಈಗ ತನ್ನ ಗುರುತನ್ನು ಇನ್ನೂ ಮುಚ್ಚಿಟ್ಟುಕೊಳ್ಳಲು ಯಾವ ಕಾರಣವೂ ಇರಲಿಲ್ಲ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಹೋದರರಿಗೆ, ಅಂದರೆ ಯಹೂದ್ಯರಿಗೆ ತಿಳಿಯಪಡಿಸಿಕೊಳ್ಳುವ ದಿನವು ಬಹು ಸಮೀಪದಲ್ಲಿ ಇರುತ್ತದೆ ಎಂಬುದನ್ನು ಪುನಃ ಹೇಳಲು ಬಯಸುತ್ತೇನೆ. ಆತನು ಮೊದಲನೇ ಸಾರಿ ಬಂದಾಗ ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನದಲ್ಲಿ ತಿಳಿಸುತ್ತದೆ. ವಾಸ್ತವಿಕವಾಗಿ ಅವರು ಆತನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟರು. ಆದರೆ ಆತನು 2ನೇ ಸಾರಿ ಬರುವಾಗ ತನ್ನನ್ನು ತನ್ನ ಸ್ವಂತದವರಿಗೆ ತಿಳಿಯಪಡಿಸಲಿದ್ದಾನೆ. ಪ್ರಿಯರೇ, ಕ್ರಿಸ್ತನು ತನ್ನ ಸಹೋದರರಿಗೆ ತನ್ನ ಕುರಿತು ತೋರ್ಪಡಿಸಿಕೊಳ್ಳಲಿರುವನು. ಜಕರ್ಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 1ನೇ ವಚನದಲ್ಲಿ, ಆ ದಿನದಲ್ಲಿ ಪಾಪವನ್ನು, ಆ ಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವೀದ ವಂಶದವರಿಗೂ ಯೆರೂಸಲೇಮಿನವರಿಗೂ ತೆರೆದಿರುವುದು ಎಂಬುದಾಗಿ ನೋಡುತ್ತೇವೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹಾಗೂ ಆತನ ಸಹೋದರರ ನಡುವಣ ಕೌಟುಂಬಿಕ ವ್ಯವಹಾರವಾಗಿರುತ್ತದೆ. ಪ್ರಿಯರೇ, ಯೋಸೇಫನು ತನ್ನ ಸಹೋದರರಿಗೆ ತನ್ನನ್ನು ಪ್ರಕಟಪಡಿಸಿಕೊಳ್ಳುವುದರ ಈ ಉಪಕಥೆಯು ಯೇಸು ಕ್ರಿಸ್ತನ ಪ್ರಕಟಣೆಯ ದಿನವು ಎಷ್ಟು ಅದ್ಭುತಕರವಾಗಿರುತ್ತದೆ ಎಂಬುದರ ಸ್ವಲ್ಪ ಆಲೋಚನೆಯನ್ನು ಕೊಡುತ್ತದೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಅವನು ತನ್ನ ಅಣ್ಣಂದಿರಿಗೆ, ನಾನು ಯೋಸೇಫನು, ನನ್ನ ತಂದೆ ಇನ್ನೂ ಇದ್ದಾನೋ ಎಂದು ಹೇಳಲು ಅವರು ಅವನ ಮುಂದೆ ತತ್ತರಗೊಂಡು ಉತ್ತರ ಕೊಡಲಾರದೆ ಹೋದರು ಎಂಬುದೇ. ಪ್ರಿಯ ವೀಕ್ಷಕರೇ, ಯೋಸೇಫನ ಕಳೆದು ಹೋದ ಪಾನಪಾತ್ರೆಯು ಬೆನ್ಯಾಮೀನನ ಚೀಲದಲ್ಲಿ ದೊರಕಿದ್ದರಿಂದ ಯೋಸೇಫನ ಆಳುಗಳಿಂದ ಹಿಡಿಯಲ್ಪಟ್ಟವರಾದ ಅವನ ಸಹೋದರರು ಈಗ
ಮೊದಲೇ ಭಯ ಹಿಡಿದವರಾಗಿದ್ದಾರೆ. ಆದರೆ ಈ ವಾಕ್ಯ ಭಾಗದಲ್ಲಿ ತತ್ತರಗೊಂಡು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅಂದರೆ ಅದು ಭಯ ಹಿಡಿದಿರುವುದರ ಮತ್ತೊಂದು ಉನ್ನತ ಮಟ್ಟವಾಗಿರುತ್ತದೆ. ಆ ಅಣ್ಣಂದಿರು ಯೋಸೇಫನನ್ನು ಇಸ್ಮಾಯೇಲ್ಯರಿಗೆ ಮಾರಿದಾಗ ಅವನನ್ನು ಕೊನೆಯ ಸಾರಿ ನೋಡಿದ್ದು ಈಗ ಹೆಚ್ಚು ಕಡಿಮೆ 25 ವರ್ಷಗಳು ಗತಿಸಿರುತ್ತವೆ ಮತ್ತು ಖಂಡಿತವಾಗಿಯೂ ಅವನು ಅದಕ್ಕಾಗಿ ಮುಯಿ ತೀರಿಸಲಿದ್ದಾನೆ ಎಂಬುದರ ಕುರಿತು ಖಚಿತರಾಗಿದ್ದಾರೆ. ಅವರು ಆಘಾತರಾಗಿ ಮಾತನಾಡಲಾರದಷ್ಟು ತತ್ತರಗೊಂಡಿದ್ದಾರೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 4ನೇ ವಚನವನ್ನು. ಯೋಸೇಫನು ನನ್ನ ಹತ್ತಿರಕ್ಕೆ ಬನ್ನಿರಿ ಎಂದು ತನ್ನಣ್ಣಂದಿರಿಗೆ ಹೇಳಲು ಅವರು ಹತ್ತಿರಕ್ಕೆ ಬಂದರು. ಅವನು ಅವರಿಗೆ, ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಫನೇ ನಾನು ಎಂಬುದೇ. ಪ್ರಿಯರೇ, ಇದು ಬಹು ನಾಟಕೀಯವಾದ ಭಾವನಾತ್ಮಕ ಸಂದರ್ಭವಾಗಿರುತ್ತದಲ್ಲವೇ? ಅವರೆಲ್ಲರ ಅನಿಸಿಕೆ ಹೇಗಿತ್ತು ಎಂಬುದನ್ನು ನಾವು ಊಹಿಸಬಹುದೋ? ಇಲ್ಲಿ ಯೋಸೇಫನ ಪ್ರತಿಕ್ರಿಯೆಯನ್ನು ನಾವು ಗಮನಿಸೋಣ. ಅವನು ಕೋಪಗೊಂಡಿರುವುದಿಲ್ಲ ಮತ್ತು ಮುಯಿ ತೀರಿಸಿಕೊಳ್ಳುವ ಯಾವ ಆಲೋಚನೆಯನ್ನೂ ಹೊಂದಿರುವುದಿಲ್ಲ. ಸಾಮಾನ್ಯವಾಗಿ ಇಂಥ ಸಂದರ್ಭಗಳಲ್ಲಿ ಮುಯಿ ತೀರಿಸಿಕೊಳ್ಳುವುದು ಒಬ್ಬ ಮನುಷ್ಯನ ಸ್ವಾಭಾವಿಕ ಪ್ರತಿಕ್ರಿಯೆ ಆಗಿರುತ್ತದೆ. ಹಾಗಾದರೆ ಯೋಸೇಫನು ಯಾಕೆ ಮುಯಿ ತೀರಿಸಿಕೊಳ್ಳಲು ಮನಸ್ಸು ಮಾಡುತ್ತಾ ಇಲ್ಲ? ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ನೀವು ನನ್ನನ್ನು ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು ಎಂಬುದೇ. ಪ್ರಿಯರೇ, ತನ್ನ ಜೀವಿತದಲ್ಲಿ ಸಂಭವಿಸಿದ ಪ್ರತಿಯೊಂದರ ಹಿಂದೆ ದೇವರು ಶ್ರೇಷ್ಠವಾದ ಉದ್ದೇಶವನ್ನು ಇಟ್ಟುಕೊಂಡು ಆತನೇ ಅದನ್ನು ಅನುಮತಿಸಿದ್ದನು ಎಂಬುದನ್ನು ಯೋಸೇಫನು ನೋಡಲು ಶಕ್ತನಾಗಿದ್ದನು. ದೇವರು ಅವನ ಜೀವಿತದಲ್ಲಿ ತನ್ನ ಶ್ರೇಷ್ಠವಾದ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದನು. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಯೋಸೇಫನು ಐಗುಪ್ತಕ್ಕೆ ತರಲ್ಪಟ್ಟಾಗ ಅವನು 17 ವರ್ಷದವನಾಗಿದ್ದನು. ಅವನು ಫರೋಹನನ ಮುಂದೆ ನಿಂತಾಗ 30 ವರ್ಷದವನಾಗಿದ್ದನು. ಈಗ ಸುಭಿಕ್ಷೆಯ 7 ವರ್ಷಗಳು ಮುಗಿದು ಬರಗಾಲದ 2 ವರ್ಷಗಳು ಕಳೆದಿರುತ್ತವೆ. ಹಾಗಾದರೆ ಯೋಸೇಫನು ಈಗ 39 ವರ್ಷದವನಾಗಿದ್ದು ಐಗುಪ್ತ ದೇಶದಲ್ಲಿ 22 ವರ್ಷಗಳ ಕಾಲ ವಾಸಿಸುತ್ತಾ ಇರುವುದನ್ನು ನಾವು ನೋಡಬಹುದು. ಪ್ರಿಯರೇ, ಯೋಸೇಫನು ತನ್ನ ಕುಟುಂಬವನ್ನು ಐಗುಪ್ತಕ್ಕೆ ಆಮಂತ್ರಿಸುತ್ತಾ ಇರುವನು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ನೀವು ಬೇಗ ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ನಿನ್ನ ಮಗನಾದ ಯೋಸೇಫನು ಹೀಗನ್ನುತ್ತಾನೆ, ದೇವರು ನನ್ನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ನೇಮಿಸಿದ್ದಾನೆ. ನೀನು ತಡ ಮಾಡದೆ ನನ್ನ ಬಳಿಗೆ ಬಾ. ಗೋಷೇನ್ ಸೀಮೆಯಲ್ಲಿ ನೀನು ವಾಸ ಮಾಡಬಹುದು. ನೀನು, ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಕುರಿ, ದನ ಮೊದಲಾದ ಸ್ವಾಸ್ಥ್ಯ ಸಹಿತರಾಗಿ ನನ್ನ ಬಳಿಯಲ್ಲೇ ಇರಬಹುದು. ಈ ಬರಗಾಲ ತೀರುವುದಕ್ಕೆ ಇನ್ನೂ 5 ವರ್ಷ ಹೋಗಬೇಕು. ಆದುದರಿಂದ ನಿನಗೂ ನಿನ್ನ ಮನೆಯವರಿಗೂ ನಿನಗಿರುವ ಎಲ್ಲವುಗಳಿಗೂ ಬಡತನ ಉಂಟಾಗದಂತೆ ಇಲ್ಲಿ ನಿನ್ನನ್ನು ಪೋಷಿಸುವೆನೆಂದು ಹೇಳುತ್ತಾನೆಂಬುದಾಗಿ ತಿಳಿಸಿರಿ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ನಿರ್ದಿಷ್ಟವಾದ ಸಮಯದಲ್ಲಿ ಒಂದು ವೇಳೆ ಯಾಕೋಬನು ಮತ್ತು ಅವನ ಕುಟುಂಬದವರು ಪ್ಯಾಲೆಸ್ತೀನ್ ದೇಶದಲ್ಲಿ ವಾಸಿಸಿದ್ದೇ ಆಗಿದ್ದರೆ ಅವರು ಬದುಕಿ ಉಳಿಯುತ್ತಿರಲಿಲ್ಲ. ಅವರು ಖಂಡಿತವಾಗಿಯೂ ಸತ್ತು ಹೋಗುತ್ತಾ ಇದ್ದರು. ಯೋಸೇಫನು ಅವರೆಲ್ಲರನ್ನು ಕರೆದುಕೊಂಡು ಬಂದು ಐಗುಪ್ತದಲ್ಲಿ ನಿಜವಾಗಿಯೂ ಅತ್ಯುನ್ನತ ಭಾಗವಾಗಿರುವ ಗೋಷೇನ್ ಪ್ರದೇಶದಲ್ಲಿ ಅವರನ್ನು ನೆಲೆಸುವಂತೆ ಮಾಡುತ್ತಾ ಇದ್ದಾನೆ. ಇದೇ ಪ್ರದೇಶದಲ್ಲಿ ದೇವರು ಅವರನ್ನು ಉಳಿದ ಲೋಕದಿಂದ ಸಂರಕ್ಷಿಸಿ ಒಂದು ದೊಡ್ಡ ಜನಾಂಗವಾಗುವಂತೆ ಮಾಡಲಿದ್ದಾನೆ. ಪ್ರಿಯರೇ, ಯೋಸೇಫನ ಸಹೋದರರ ಜೀವಿತಗಳು ಅವರು ಕಾನಾನ್ ದೇಶದಿಂದ ಹೊರಗೆ ಬರಬೇಕಾದ ಅಗತ್ಯತೆಯನ್ನು ಪ್ರಕಟಿಸುವಂಥವುಗಳಾಗಿದ್ದವು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 12ನೇ ವಚನವನ್ನು. ನಾನು ಸ್ವತಃ ನಿಮ್ಮ ಸಂಗಡ ಮಾತಾಡಿದ್ದೇನಲ್ಲ, ಅದಕ್ಕೆ ನೀವೇ ಸಾಕ್ಷಿ. ನನ್ನ ಒಡ ಹುಟ್ಟಿದವನಾದ ಬೆನ್ಯಾಮೀನನು ಸಾಕ್ಷಿ ಎಂಬುದೇ. ಪ್ರಿಯರೇ, ಯೋಸೇಫನ ಈ ಎಲ್ಲ ಮಾತುಗಳನ್ನು ಆಲಿಸುತ್ತಿದ್ದ ಅವನ ಸಹೋದರರು
ಮೂಕರಂತೆ ನಿಂತಿರುವುದನ್ನು ನಾವು ಊಹಿಸಬಹುದು. ಸ್ವತಃ ತಮ್ಮ ಸಹೋದರನಾದ ಯೋಸೇಫನು ತಮ್ಮ ಮುಂದೆ ನಿಂತಿರುವುದು ಅವರಿಗೆ ನಂಬಲ ಸಾಧ್ಯವಾದ ಸಂಗತಿಯಾಗಿದೆ. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ನೋಡುವಾಗ ಪ್ರಿಯರೇ, ಯೋಸೇಫನು ತನ್ನ ಸಹೋದರರನ್ನು ಎಷ್ಟಾಗಿ ಕಳೆದುಕೊಂಡಿದ್ದನು ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬಹುದು. ಅದರಲ್ಲಿಯೂ ವಿಶೇಷವಾಗಿ ತನ್ನ ಸ್ವಂತ ತಮ್ಮನಾದ ಬೆನ್ಯಾಮೀನನನ್ನು ಅನೇಕ ವರ್ಷಗಳ ನಂತರ ನೋಡಿದ್ದು ಅವನಿಗೆ ಅತ್ಯಾನಂದವನ್ನು ಉಂಟು ಮಾಡಿತು. ಆ ಇಬ್ಬರೂ ಸಹೋದರರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಅಳುತ್ತಿರುವುದನ್ನು ನೋಡುವುದು ಎಂಥ ಮನಮುಟ್ಟುವ ದೃಶ್ಯವಾಗಿರುತ್ತದಲ್ಲವೇ. ಕೂಡಲೇ ಈ ಸುದ್ದಿಯು ಫರೋಹನ ಮನೆಯಲ್ಲೆಲ್ಲ ಹಬ್ಬಿಕೊಂಡಿತು. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಯೋಸೇಫನ ಅಣ್ಣ ತಮ್ಮಂದಿರು ಬಂದ ಸಮಾಚಾರವು ಫರೋಹನ ಮನೆಯವರಿಗೆ ತಿಳಿದಾಗ ಫರೋಹನಿಗೂ ಅವನ ಪರಿವಾರದವರಿಗೂ ಸಂತೋಷವಾಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಯೋಸೇಫನ ಮನೆಯಲ್ಲಿ ಗದ್ದಲವು ಹೆಚ್ಚಾದಂತೆ ಕಂಡುಬಂದಿರಬಹುದು. ಆಗ ಫರೋಹನನು ಬಹುಶಃ ಒಬ್ಬ ಆಳಿನ ಬಳಿಯಲ್ಲಿ ಆ ಗದ್ದಲದ ಕುರಿತು ವಿಚಾರಿಸಿದಾಗ ಕಾನಾನಿನಿಂದ ಬಂದ 11 ಮಂದಿ ಯೋಸೇಫನ ಸಹೋದರರಾಗಿರುವರು ಎಂಬ ವಿಷಯವು ಫರೋಹನನಿಗೆ ಸಂತೋಷವನ್ನುಂಟು ಮಾಡಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಿಕೊಂಡಿದ್ದೇವೆ. ಪ್ರಿಯರೇ, ಫರೋಹನನು ಐಗುಪ್ತರನ್ನು ಅಷ್ಟಾಗಿ ನಂಬಿರಲಿಲ್ಲ ಮತ್ತು ಯೋಸೇಫನ ನಂಬಿಗಸ್ತಿಕೆಯ ಕುರಿತು ಮೆಚ್ಚಿಕೊಂಡಿದ್ದನು. ಆದುದರಿಂದ ಯೋಸೇಫನಂತೆ ಇನ್ನೂ ಅನೇಕರು ಸಿಕ್ಕುತ್ತಾರೆ ಎಂಬ ವಿಷಯದಲ್ಲಿ ಸಂತೋಷಪಟ್ಟು ಕೊಂಡಿದ್ದಿರಬಹುದು. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ನೋಡುವಾಗ ಪ್ರಿಯರೇ, ವಿಶೇಷವಾಗಿ ರಥಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಂದೆಯನ್ನು ಕರೆದುಕೊಂಡು ಬನ್ನಿರಿ ಎಂದು ಫರೋಹನನು ನೀಡಿದ ಆಜ್ಞೆಯ ಕುರಿತು ನಾವು ನೋಡುತ್ತೇವೆ. ನೋಡಿರಿ ಪ್ರಿಯರೇ, ಯೋಸೇಫನ ಸಹೋದರರು ಕಾನಾನ್ ದೇಶದಿಂದ ಬರುವಾಗ ತಮ್ಮ ಪಶುಗಳ ಮೇಲೆ ತಮ್ಮ ವಸ್ತುಗಳನ್ನು ಇಟ್ಟುಕೊಂಡು ಬಂದರು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಆದರೆ ಐಗುಪ್ತ ದೇಶದವರು ಈಗಾಗಲೇ ರಥಗಳ ಮೇಲೆ ಚಲಿಸುತ್ತಿರುವುದನ್ನು ನಾವು ಕಾಣಬಹುದು. ಅಂದರೆ ಐಗುಪ್ತದವರು ಮುಂದುವರಿದವರು, ಅಭಿವೃದ್ಧಿಗೊಂಡವರು ಎಂಬುದನ್ನು ನಾವು ಇಲ್ಲಿ ನೋಡುವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 20ನೇ ವಚನದಿಂದ 27ನೇ ವಚನದವರೆಗೆ ನೋಡುವಾಗ ಪ್ರಿಯರೇ, ನೀವು ಏನನ್ನು ತರುವ ಅವಶ್ಯಕತೆ ಇರುವುದಿಲ್ಲ, ನಾವೇ ನಿಮಗೆ ಎಲ್ಲವನ್ನು ಒದಗಿಸುತ್ತೇವೆ ಎಂಬುದನ್ನು ಫರೋಹನನು ಹೇಳಿದಂತೆ ಇರುತ್ತದೆ. ಆದರೆ ಇದೆಲ್ಲವೂ ನಿಜವಾಗಿಯೂ ಸಂಭವಿಸುತ್ತಾ ಇದೆಯೋ ಎಂಬುದನ್ನು ಯಾಕೋಬನಿಂದ ನಂಬಲು ಸಾಧ್ಯವಾಗಲಿಲ್ಲ. ನಂತರ ಯಾಕೋಬನು ಈಗ ಮನಗಾಣಿಸಲ್ಪಟ್ಟಿದ್ದಾನೆ ಮತ್ತು ಸ್ವಲ್ಪ ಹುಮ್ಮಸ್ಸನ್ನು ಪ್ರದರ್ಶಿಸಲು ಆರಂಭಿಸುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಸಾಕು, ನನ್ನ ಮಗನಾದ ಯೋಸೇಫನು ಸಜೀವನಾಗಿದ್ದಾನೆ, ನಾನು ಸಾಯುವುದಕ್ಕಿಂತ ಮುಂಚೆ ಹೋಗಿ ಅವನನ್ನು ನೋಡುವೆನು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಎಂಥ ರೋಮಾಂಚಕ ಅಭಿವೃದ್ಧಿಗಳು ಸಂಭವಿಸುತ್ತಿರುವುದನ್ನು ನಾವು ನೋಡುತ್ತೇವಲ್ಲವೇ. ಯೋಸೇಫನನ್ನು ಪುನಃ ನೋಡುವೆನು ಎಂಬ ದೂರದೃಷ್ಟಿಯು ಯಾಕೋಬನಿಗೆ ಐಗುಪ್ತಕ್ಕೆ ಇಳಿದು ಹೋಗುವಂತೆ ನಿರ್ಧಾರವನ್ನು ಮಾಡಲು ನಿಶ್ಚಯವಾಗಿಯೂ ಪ್ರಭಾವವನ್ನು ಬೀರಿತು. ಅವನು ಐಗುಪ್ತದಲ್ಲಿಯೇ ನಿರಂತರವಾಗಿ ನೆಲೆಸಬೇಕು ಎಂಬ ಉದ್ದೇಶದಿಂದ ಹೋದನು ಎಂದು ನನಗನಿಸುವುದಿಲ್ಲ. ತನ್ನ ಮಗನಾದ ಯೋಸೇಫನಿಗೆ ಒಂದು ಅಲ್ಪಕಾಲಿಕ ಸಂಧಿಸುವಿಕೆಯನ್ನು ನೀಡಿ ಬರಗಾಲವು ಮುಗಿದ ಕೂಡಲೇ ಪುನಃ ತನ್ನ ಸ್ವದೇಶಕ್ಕೆ ಹಿಂದಿರುಗಬೇಕು ಎಂಬುದಾಗಿ ಬಯಸಿದ್ದಿರಬಹುದು. ಆದರೆ ಅವನು ಕಾನಾನ್ ದೇಶಕ್ಕೆ ಎಂದಿಗೂ ಹಿಂತಿರುಗಲಿಲ್ಲ. ಅವನು ಐಗುಪ್ತದಲ್ಲಿಯೇ ಸತ್ತು ಹೋದನು. ಅವನ ಇಡೀ ಕುಟುಂಬವು ಐಗುಪ್ತ ದೇಶದಲ್ಲಿಯೇ ವಾಸವಾಗಿದ್ದಾಗ್ಯೂ ಅವನು ಕಾನಾನ್ ದೇಶದಲ್ಲಿ ಹೂಣಿಡಲ್ಪಟ್ಟನು. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 45ನೇ ಅಧ್ಯಾಯವು ಮುಕ್ತಾಯವಾಯಿತು. ಮುಂದೆ ನಾವು ಆದಿಕಾಂಡ ಪುಸ್ತಕದ 46ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 46ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನು ಮತ್ತು ಅವನ ಕುಟುಂಬದವರು ಐಗುಪ್ತಕ್ಕೆ ಹೋದದ್ದು, ಯಾಕೋಬ ಮತ್ತು ಯೋಸೇಫರಿಬ್ಬರು ಪುನಃ ಒಂದಾದದ್ದು ಎಂಬುದೇ. ಪ್ರಿಯರೇ, ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡುವುದಾದರೆ ದೇವರು ಅಬ್ರಹಾಮನಿಗೆ ಐಗುಪ್ತದಿಂದ ದೂರವಿರಲು ಸೂಚಿಸಿದ್ದನ್ನು ನಾವು ಸ್ಮರಿಸಿಕೊಳ್ಳಬಹುದು. ಅಬ್ರಹಾಮನು ಅಲ್ಲಿಗೆ ಹೋದಾಗ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದನ್ನು ನಾವು ಜ್ಞಾಪಿಸಿಕೊಳ್ಳಬಹುದು.
ದೇವರು ಈಸಾಕನಿಗೂ ಸಹ ಇದೇ ಸಂಗತಿಯನ್ನು ಹೇಳಿದ್ದನು. ಆದುದರಿಂದ ಈಗ ಯಾಕೋಬನು ಐಗುಪ್ತಕ್ಕೆ ಹೋಗಬೇಕೋ ಬೇಡವೋ ಎಂಬುದು ಪ್ರಶ್ನೆಯಾಗಿರುತ್ತದೆ. ಅವನಿಗೆ ಯೋಸೇಫನ ಹಾಗೂ ಫರೋಹನ ಆಮಂತ್ರಣಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಉತ್ತೇಜನದ ಅಗತ್ಯತೆ ಇರುತ್ತದೆ. ಅವನಿಗೆ ದೇವರಿಂದ ಹಸಿರು ನಿಶಾನೆಯ ಅಗತ್ಯತೆ ಇರುತ್ತದೆ. ಆದುದರಿಂದ ಯಾಕೋಬನು ಐಗುಪ್ತಕ್ಕೆ ಹೋಗಲು ಒಪ್ಪಿಕೊಂಡಿದ್ದರೂ ಅದು ಹಿಂದು ಮುಂದು ನೋಡುತ್ತಾ ಕೆಲವು ವರ್ಷಗಳು ಮಾತ್ರ ಅಲ್ಲಿ ಇರಬೇಕೆಂದು ಹೊರಡುತ್ತಾ ಇದ್ದಾನೆ. ಮುಂದಕ್ಕೆ ನಾವು ಯಾಕೋಬನು ಮತ್ತು ಅವನ ಕುಟುಂಬವು ಐಗುಪ್ತಕ್ಕೆ ಹೋದದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಇಸ್ರಾಯೇಲನು ತನಗಿದ್ದ ಸರ್ವಸ್ವವನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಬೆರ್ಷೆಬಕ್ಕೆ ಬಂದು ತನ್ನ ತಂದೆಯಾದ ಈಸಾಕನ ದೇವರಿಗೆ ಯಜ್ಞಗಳನ್ನು ಮಾಡಿದನು ಎಂಬುದೇ. ಪ್ರಿಯರೇ, ಅದ್ಭುತವಾದ ವಿಷಯ ಇಲ್ಲಿದೆ. ಅವನು ತನ್ನ ತಂದೆಯಾದ ಈಸಾಕನ ದೇವರಿಗೆ ಯಜ್ಞಗಳನ್ನು ಅರ್ಪಿಸಿದನು. ಆ ದೇಶವನ್ನು ಬಿಟ್ಟು ಮೊದಲ ಬಾರಿಗೆ ಹಾರಾನ್ ದೇಶಕ್ಕೆ ಹೋದಾಗ ಅವನು ಬೇತೇಲಿಗೆ ಬಂದನು. ಅವನು ದೇವರನ್ನು ಹುಡುಕುತ್ತಿದ್ದನೇ? ಇಲ್ಲ, ಅವನು ಆತನಿಂದ ಓಡಿ ಹೋಗಿದ್ದೇನೆ ಎಂದು ಭಾವಿಸಿದನು. ಅವನು ದೇವರ ಮನಸ್ಸನ್ನು ಹುಡುಕುತ್ತಿರಲಿಲ್ಲ ಅಥವಾ ಆತನ ಮಾರ್ಗದರ್ಶನವನ್ನು ಕೇಳುತ್ತಿರಲಿಲ್ಲ. ಯುವ ಯಾಕೋಬ ಮತ್ತು ಅಬ್ರಹಾಮನ ಸೇವಕನ ನಡುವೆ ಎಂತಹ ವ್ಯತ್ಯಾಸವಿದೆ ನೋಡಿರಿ. ಅಬ್ರಹಾಮನ ಸೇವಕನು ಎಂದಿಗೂ ದೇವರನ್ನು ನೋಡದೆ ಹೆಜ್ಜೆ ಇಡಲಿಲ್ಲ. ಆದರೆ ಯಾಕೋಬನು ತನ್ನ ಜೀವನದಲ್ಲಿ ದೇವರ ಅವಶ್ಯಕತೆಯೇ ಇಲ್ಲ ಎಂದು ಭಾವಿಸಲಿಲ್ಲ. ಜೀವನದಲ್ಲಿ ಸಾಗಲು ಅದು ಸರಿಯಾದ ಮಾರ್ಗವಲ್ಲ ಎಂದು ಕಲಿಯಲು ಅವನಿಗೆ ಬಹಳ ಸಮಯ ಹಿಡಿಯಿತು. ಪ್ರಿಯರೇ, ಈ ಯಾಕೋಬನು ತನ್ನ ಜೀವನದ ಬಹುಪಾಲು ಕಾಲ ದೇವರನ್ನು ನೋಡುತ್ತಿರಲಿಲ್ಲ. ಆದರೆ ಈಗ ಅವನು ಬೇರ್ಷೆಬಕ್ಕೆ ಬರುವಾಗ ತನ್ನ ತಂದೆಯಾದ ಈಸಾಕನ ದೇವರಿಗೆ ಯಜ್ಞಗಳನ್ನು ಅರ್ಪಿಸುತ್ತಾನೆ. ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ದೇವರು ರಾತ್ರಿಯ ಸ್ವಪ್ನದಲ್ಲಿ ಇಸ್ರಾಯೇಲನನ್ನು ಯಾಕೋಬನೇ ಯಾಕೋಬನೇ ಎಂದು ಕರೆಯಲು ಅವನು ಇದ್ದೇನೆ ಅಂದನು. ಆತನು, ನಾನು ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು. ನೀನು ಗಟ್ಟ ಇಳಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು, ಅಲ್ಲಿ ನಿನ್ನಿಂದ ಮಹಾ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂಬುದೇ. ಪ್ರಿಯರೇ, ದೇವರು ಯಾಕೋಬನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾನೆ. ಇದು ದೇವರೇ ಮಾಡಿದ್ದೋ ಎಂಬುದಾಗಿ ನಾವು ಆಶ್ಚರ್ಯಪಡಬಹುದು. ಅದಕ್ಕೆ ಉತ್ತರವನ್ನು ಮುಂದಿನ ಪುಸ್ತಕದಲ್ಲಿ, ಅಂದರೆ ವಿಮೋಚನಕಾಂಡ ಪುಸ್ತಕದಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ವಿಮೋಚನಕಾಂಡ ಪುಸ್ತಕ 1ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಇಸ್ರಾಯೇಲ್ಯರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು, ಆ ದೇಶದಲ್ಲೆಲ್ಲ ತುಂಬಿಕೊಂಡರು ಎಂಬುದೇ. ಪ್ರಿಯರೇ, ಐಗುಪ್ತ ದೇಶದಲ್ಲಿ ನಿಜವಾಗಿಯೂ ಇಸ್ರಾಯೇಲ್ಯರ ಜನಸಂಖ್ಯೆ ಸ್ಫೋಟ ಸಂಭವಿಸಿತ್ತು. ಅದರ ವಿವರಣೆ ಏನಾಗಿರುತ್ತದೆ? ದೇವರು ಯಾಕೋಬನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುತ್ತಾ ಇದ್ದಾನೆ ಎಂಬುದೇ ಅದರ ವಿವರಣೆಯಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು. ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು, ಅಲ್ಲಿಂದ ನಿಶ್ಚಯವಾಗಿ ನಿನ್ನನ್ನು ತಿರುಗಿ ಕರೆದುಕೊಂಡು ಬರುವೆನು. ನಿನ್ನ ಅವಸಾನ ಕಾಲದಲ್ಲಿ ಯೋಸೇಫನು ನಿನ್ನ ಕಣ್ಣುಗಳ ಮೇಲೆ ಕೈ ಇಡುವನು ಅಂದನು. ಬಳಿಕ ಯಾಕೋಬನು ಬೇರ್ಷೆಬದಿಂದ ಹೊರಟನು. ಫರೋಹನನು ಅವನನ್ನು ಕರೆದುಕೊಂಡು ಬರುವುದಕ್ಕೆ ಕಳುಹಿಸಿದ್ದ ರಥಗಳ ಮೇಲೆ ಇಸ್ರಾಯೇಲನ ಮಕ್ಕಳು ತಮ್ಮ ತಂದೆಯಾದ ಯಾಕೋಬನನ್ನು ಹೆಂಡತಿ ಮಕ್ಕಳನ್ನು ಕುಳ್ಳಿರಿಸಿಕೊಂಡು ಹೊರಟರು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನೋಡುವ ಹಾಗೆ ಈಗ ದೇವರಿಂದ ಹಸಿರು ನಿಶಾನೆಯನ್ನು ಪಡೆದ ಯಾಕೋಬನು ಐಗುಪ್ತದ ಕಡೆಗೆ ಹೊರಡಲು ಸಿದ್ಧನಾಗಿದ್ದಾನೆ ಮತ್ತು ಫರೋಹನನು ಕಳುಹಿಸಿದ ರಥಗಳಲ್ಲಿ ಅವನನ್ನು ಹೆಂಡತಿ ಮಕ್ಕಳನ್ನು ಕುಳ್ಳಿರಿಸಿ ಅವನ ಮಕ್ಕಳು ಕರೆದುಕೊಂಡು ಹೋಗುತ್ತಾ ಇದ್ದಾರೆ. ಯಾಕೋಬನ ಜೀವಿತವನ್ನು 3 ಭೌಗೋಳಿಕ ಸ್ಥಾನಗಳಲ್ಲಿ ವಿಂಗಡಿಸಬಹುದು. ಅವು ಯಾವುವೆಂದರೆ, ಮೊದಲನೆಯದಾಗಿ ಹಾರಾನ್ ದೇಶ, ಎರಡನೆಯದಾಗಿ ಕಾನಾನ್ ದೇಶ ಮತ್ತು ಮೂರನೆಯದಾಗಿ ಐಗುಪ್ತ ದೇಶ ಎಂಬುವುಗಳೇ. ಪ್ರಿಯರೇ, ಈ 3 ಸ್ಥಳಗಳು ಕೇವಲ ಭೌಗೋಳಿಕ ಸ್ಥಳಗಳನ್ನು ಸೂಚಿಸುವುದು ಮಾತ್ರವಲ್ಲ, ಇವು 3 ಆತ್ಮಿಕ ಪಾಠಗಳನ್ನು ಸಹ ಸೂಚಿಸುವಂಥವುಗಳಾಗಿರುತ್ತವೆ. ನೋಡಿರಿ,
ಯಾಕೋಬನು ಒಂದೇ ಒಂದು ಕೋಲನ್ನು ಹಿಡಿದುಕೊಂಡು ತನ್ನ ಸ್ವದೇಶವನ್ನು ಬಿಟ್ಟು ಹೊರಟನು. ಅವನು ಹಾರಾನಿಗೆ ಬಂದಾಗ ಅವನು ಶರೀರ ಭಾವದಲ್ಲಿ ಜೀವಿಸುತ್ತಿದ್ದ ದೇವರ ಮನುಷ್ಯನಾಗಿದ್ದನು. ಅವನು ಹಾರಾನಿನಿಂದ ಹೊರಬರುವಾಗ ಓಡಿ ಹೋಗುವನಾಗಿದ್ದನು. ಅವನು ತನ್ನ ಮಾವನಾದ ಲಾಬಾನನಿಂದ ಓಡಿ ಹೋಗುತ್ತಾ ಇದ್ದನು ಮತ್ತು ತನ್ನ ಸ್ವಂತ ಅಣ್ಣನಾದ ಏಸಾವನನ್ನು ಸಂಧಿಸಲು ಭಯ ಹಿಡಿದವನಾಗಿದ್ದನು. ನಂತರ ಅವನು ಕಾನಾನ್ ದೇಶದಲ್ಲಿ ಬಂದಾಗ ಒಂದು ಕುಸ್ತಿ ಪಂದ್ಯಾಟವನ್ನು ಹೊಂದಿದ್ದನು. ಆದರೆ ಅವನು ತನ್ನ ಸ್ವಂತ ಬಲದಲ್ಲಿಯೇ ಹೋರಾಡುತ್ತಿರುವ ಮನುಷ್ಯನಾಗಿದ್ದಾನೆ. ಈಗ ಅವನು ಐಗುಪ್ತಕ್ಕೆ ಹೋಗುತ್ತಾ ಇದ್ದಾನೆ. ಅವನು ತನ್ನ ಸ್ವಂತ ಬಲದಲ್ಲಿ ನಡೆಯುತ್ತಾ ಇಲ್ಲ ಮತ್ತು ಇನ್ನೆಂದಿಗೂ ಓಡಿ ಹೋಗುತ್ತಾ ಇಲ್ಲ. ಈಗ ಅವನು ನಂಬಿಕೆಯಿಂದ ನಡೆಯುತ್ತಾ ಇದ್ದಾನೆ. ಪ್ರಿಯ ವೀಕ್ಷಕರೇ, ಆದಿಕಾಂಡದ ಈ ಭಾಗದಲ್ಲಿ ಯೋಸೇಫನು ಪ್ರಮುಖನಾಗಿರುವಾಗಲೂ ಯಾಕೋಬನ ಜೀವಿತದಲ್ಲಿ ನಂಬಿಕೆಯ ಆತ್ಮಿಕ ಮನುಷ್ಯನ ಪುರಾವೆಗಳನ್ನು ಗುರುತಿಸಲು ಖಚಿತಪಡಿಸಿಕೊಳ್ಳೋಣ. ಯಾಕೋಬನು ಈಗ ದೇವರು ಬಯಸಿದಂಥ ಮನುಷ್ಯನಾಗಿದ್ದಾನೆ ಮತ್ತು ಆ ರೀತಿ ಮನುಷ್ಯನನ್ನು ಮಾಡಲು ದೇವರಿಂದ ಮಾತ್ರ ಸಾಧ್ಯವಾಗುತ್ತದೆ. ಮತ್ತೊಂದು ಸಾರಿ ನಿಮ್ಮ ಮುಂದೆ ಈ ವಿಷಯವನ್ನು ಹೇಳಲು ಬಯಸುತ್ತೇನೆ. ಅದೇನೆಂದರೆ, ಹಾರಾನಿನಲ್ಲಿ ಯಾಕೋಬನ ಜೀವಿತವು ಶರೀರ ಭಾವದಲ್ಲಿ ಜೀವಿಸುತ್ತಿರುವ ದೇವರ ಮನುಷ್ಯನನ್ನು ಸೂಚಿಸುವಂಥದ್ದಾಗಿರುತ್ತದೆ. ಕಾನಾನ್ ದೇಶದಲ್ಲಿನ ಯಾಕೋಬನ ಜೀವಿತವು ತನ್ನ ಸ್ವಂತ ಬಲದಲ್ಲಿ ಹೋರಾಡುತ್ತಿರುವ ದೇವರ ಮನುಷ್ಯನನ್ನು ಸೂಚಿಸುತ್ತದೆ ಮತ್ತು ಐಗುಪ್ತದಲ್ಲಿನ ಯಾಕೋಬನ ಜೀವಿತವು ನಂಬಿಕೆಯಿಂದಲೇ ನಡೆಯುತ್ತಿರುವ ದೇವರ ಮನುಷ್ಯನನ್ನು ಸೂಚಿಸುವಂಥದ್ದಾಗಿರುತ್ತದೆ. ಪ್ರಿಯರೇ, ಇದು ಇಂದು ನಮ್ಮಲ್ಲಿ ಅನೇಕರ ವಿಷಯದಲ್ಲೂ ನಿಜ ಎಂದು ನಾನು ನಂಬುತ್ತೇನೆ. ನಮ್ಮ ಜೀವನದಲ್ಲಿ ನಾವು ಸುವಾರ್ತೆಗೆ, ದೇವರ ವಾಕ್ಯದೊಂದಿಗೆ ಸಂಪರ್ಕಕ್ಕೆ ಬಂದ ಸಮಯವಿತ್ತು ಮತ್ತು ನಾವು ಆತನ ಕಡೆಗೆ ತಿರುಗಿದೆವು. ನಂತರ ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮ ಜೀವನವನ್ನು ನಡೆಸಬಹುದೆಂದು ಭಾವಿಸಿದ ಹೋರಾಟದ ಅವಧಿಯಿತ್ತು. ಬಹುಶಃ ಅದು ವರ್ಷಗಳ ಕಾಲ ಉಳಿಯಿತು. ನಂತರ ನಾವು ಕೃಪೆಯಲ್ಲಿ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜ್ಞಾನದಲ್ಲಿ ಬೆಳೆದು ನಂಬಿಕೆಯಿಂದ ನಡೆಯಲು ಪ್ರಾರಂಭಿಸಿದ ಸಮಯ ಬಂದಿತು. ಇದು ಎಷ್ಟು ಸತ್ಯವಲ್ಲವೇ? ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ನೋಡೋಣ. ಯಾಕೋಬನು ಅವನ ಮನೆತನದವರೆಲ್ಲರೂ ತಮ್ಮ ದನ ಕುರಿಗಳನ್ನು, ತಾವು ಕಾನಾನ್ ದೇಶದಲ್ಲಿ ಸಂಪಾದಿಸಿಕೊಂಡಿದ್ದ ಸೊತ್ತುಗಳನ್ನು ತೆಗೆದುಕೊಂಡು ಐಗುಪ್ತ ದೇಶವನ್ನು ತಲುಪಿದರು. ಹೀಗೆ ಯಾಕೋಬನು ತನ್ನ ಗಂಡು ಹೆಣ್ಣು ಮಕ್ಕಳನ್ನು, ಮೊಮ್ಮಕ್ಕಳನ್ನು, ತನ್ನ ಮನೆತನದವರೆಲ್ಲರನ್ನೂ ತನ್ನ ಸಂಗಡಲೇ ಐಗುಪ್ತ ದೇಶಕ್ಕೆ ಕರಕೊಂಡು ಹೋದನು ಎಂಬುದೇ. ಪ್ರಿಯ ವೀಕ್ಷಕರೇ, ಬರಗಾಲದ ಭೀಕರತೆಯಿಂದಾಗಿ ಯಾಕೋಬನು ತನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಮಾತ್ರವಲ್ಲ, ಅವರು ಹೊಂದಿದ್ದ ಪಶುಗಳೆಲ್ಲವನ್ನೂ ತೆಗೆದುಕೊಂಡು ಐಗುಪ್ತಕ್ಕೆ ಹೊರಟು ಹೋದನು. ಯಾಕಂದರೆ ಆ ಬರಗಾಲದಲ್ಲಿ ಯಾರೂ ಉಳಿಯುವ ಸಾಧ್ಯತೆ ಇರಲಿಲ್ಲ. ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 8ನೇ ವಚನದಿಂದ 25ನೇ ವಚನದವರೆಗೆ ನೋಡುವಾಗ, ಇಸ್ರಾಯೇಲನೆಂಬ ಯಾಕೋಬನು ತನ್ನ ಮಕ್ಕಳೊಡನೆ ಐಗುಪ್ತ ದೇಶಕ್ಕೆ ಬಂದಾಗ ಅವನಿಗಿದ್ದ ಸಂತಾನದವರ ವಿವರಣೆಯಾಗಿರುತ್ತದೆ. ಆದ ಕಾರಣ ಆ ವಚನಗಳನ್ನು ಬಿಟ್ಟು ನಾವು ನೇರವಾಗಿ ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 26ನೇ ವಚನಕ್ಕೆ ಹೋಗಲಿರುವೆವು. ಪ್ರಿಯರೇ, ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಯಾಕೋಬನ ಸೊಸೆಯರಲ್ಲದೆ ಯಾಕೋಬನಿಂದಲೇ ಹುಟ್ಟಿ ಅವನೊಂದಿಗೆ ಐಗುಪ್ತ ದೇಶಕ್ಕೆ ಹೋದವರು ಒಟ್ಟು 66 ಮಂದಿ ಎಂಬುದೇ. ಪ್ರಿಯ ವೀಕ್ಷಕರೇ, ಯಾಕೋಬನೊಂದಿಗೆ ಕಾನಾನ್ನಿಂದ ಐಗುಪ್ತಕ್ಕೆ ಹೋದವರು ಒಟ್ಟು 66 ಮಂದಿಯಾಗಿದ್ದರು. ಯೋಸೇಫನು ಈಗಾಗಲೇ ಐಗುಪ್ತದಲ್ಲಿ ಇದ್ದನು. ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅವರಲ್ಲದೆ ಐಗುಪ್ತ ದೇಶದಲ್ಲಿ ಯೋಸೇಫನಿಗೆ ಹುಟ್ಟಿದವರು 2. ಐಗುಪ್ತ ದೇಶಕ್ಕೆ ಹೋದ ಯಾಕೋಬನ ಕುಟುಂಬದವರೆಲ್ಲರೂ ಒಟ್ಟಾಗಿ 70 ಮಂದಿ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈಗ ಐಗುಪ್ತ ದೇಶದಲ್ಲಿರುವ ಯಾಕೋಬನ ಕುಟುಂಬದವರೆಲ್ಲರೂ ಒಟ್ಟು 70 ಮಂದಿ ಎಂಬುದಾಗಿ. ಯಾಕೋಬನ ಮಕ್ಕಳ ಮತ್ತು ಅವರ ಸಂತಾನದವರ ಹೆಸರುಗಳ ಪಟ್ಟಿ ನಮಗೆ ಕೊಡಲ್ಪಟ್ಟಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಯಾಕೆ ದೇವರ ವಾಕ್ಯದಲ್ಲಿ ಹೆಸರುಗಳ ಪಟ್ಟಿ ಕೊಡಲ್ಪಟ್ಟಿರುವುದು? ಯಾಕಂದರೆ
ಈ ವಂಶಾವಳಿಯು ಕ್ರಿಸ್ತನ ಕಡೆಗೆ ನಡೆಸುವಂಥದ್ದಾಗಿರುತ್ತದೆ. ನಾವು ಎಂದಾದರೂ ಕುರಿಮರಿಯ ಜೀವಬಾಧ್ಯರ ಪಟ್ಟಿ ಎಂಬ ಹೆಸರನ್ನು ಕೇಳಿರುವೆವೋ? ಆದರೆ ಪ್ರಶ್ನೆಯೂ ಏನೆಂದರೆ, ನಮ್ಮ ಹೆಸರು ಅದರಲ್ಲಿ ಬರೆಯಲ್ಪಟ್ಟಿದೆಯೋ? ನಾವೆಲ್ಲರೂ ನಮ್ಮ ಸ್ವಾಭಾವಿಕ ಜನನದಿಂದಾಗಿ ಹೇಗೆ ಆದಾಮನ ಸಂತಾನದಲ್ಲಿ ಸೇರಿರುತ್ತೇವೋ ಹಾಗೆಯೇ ಕ್ರಿಸ್ತನ ಸಂತಾನದಲ್ಲಿಯೂ ಸೇರಿರುತ್ತೇವೆ. ಆದರೆ ಕುರಿಮರಿಯ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಡಬೇಕಾದರೆ ಅದು ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳುವುದರ ಮೂಲಕ ಆಗುವ ಹೊಸದಾಗಿ ಹುಟ್ಟುವಿಕೆಯಿಂದ ಸಾಧ್ಯವಾಗುತ್ತದೆ. ನಾವು ಹಾಗೇ ಮಾಡುವುದರಿಂದ ದೇವರ ಮಕ್ಕಳಾಗುತ್ತೇವೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 28ನೇ ವಚನವನ್ನು. ಯಾಕೋಬನು ಗೋಷೆಯನ್ ಸೀಮೆಯ ದಾರಿ ವಿಚಾರಿಸುವುದಕ್ಕೆ ಯಹೂದನನ್ನು ಮುಂದಾಗಿ ಯೋಸೇಫನ ಬಳಿಗೆ ಕಳುಹಿಸಿದನು ಎಂಬುದೇ. ಪ್ರಿಯರೇ, ಈಗ ಯಾಕೋಬನು ತನ್ನ ಕುಟುಂಬ ಸಮೇತ ಐಗುಪ್ತ ದೇಶಕ್ಕೆ ಬಂದಿರುತ್ತಾನೆ. ಮುಂದಕ್ಕೆ ದೇವಚಿತ್ತವಾದರೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ. ನಾವು ಕೇಳಿದಂಥ ವಾಕ್ಯ ಭಾಗಗಳಿಗೆ ವಿಧೇಯರಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ದೇವರ ಬಳಿ ಬೇಡಿಕೊಳ್ಳೋಣ. ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಯಾಕೋಬನ ಜೀವಿತದಲ್ಲಿ ನಿನ್ನ ಚಿತ್ತಕ್ಕೆ ವಿಧೇಯನಾಗಿ ನಡೆದಂಥ ಸಂಗತಿಗಳನ್ನು ನಾವು ಕೇಳಿದ್ದೇವೆ. ನಾವು ಕೂಡ ನಮ್ಮ ಜೀವಿತವನ್ನು ನಮ್ಮ ಆಲೋಚನೆ ಪ್ರಕಾರ ನಡೆಸದೆ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನ ಚಿತ್ತಕ್ಕನುಸಾರವಾಗಿ ನಡೆಯುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಯಾರ್ಯಾರು ಈ ಕೃಪಾಗಳಿಗೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ, ನಿನ್ನ ಬಳಿ ಭಿನ್ನಾಯಿಸ್ತಾ ಇದ್ದಾರೋ, ಅವರೆಲ್ಲರ ಪ್ರಾರ್ಥನೆ ಭಿನ್ನಗಳನ್ನು ಆಲಿಸು, ಸದುತ್ತರವನ್ನು ಕೊಟ್ಟು ತೃಪ್ತಿಯ ಜೀವಿತ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನದಿಂದ ಒಂದು ಪ್ರಶ್ನೆ. ಐಗುಪ್ತಕ್ಕೆ ಹೋದ ಯಾಕೋಬನ ಕುಟುಂಬದವರು ಒಟ್ಟಾಗಿ ಎಷ್ಟು ಮಂದಿ? ಐಗುಪ್ತಕ್ಕೆ ಹೋದ ಯಾಕೋಬನ ಕುಟುಂಬದವರು ಒಟ್ಟಾಗಿ ಎಷ್ಟು ಮಂದಿ? ಉತ್ತರ 60, 80, 70. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 7618737772ಗೆ ಕಳುಹಿಸಿರಿ. ಪ್ರೀತಿಯ ವೀಕ್ಷಕರೇ, ಯೋಸೇಫನು ತನ್ನ ಅಣ್ಣಂದಿರಿಗೆ ತನ್ನನ್ನು ಪ್ರಕಟಿಸಿಕೊಂಡ ಆ ಕ್ಷಣ ಎಷ್ಟು ಅದ್ಭುತವಾಗಿತ್ತು. ಇಲ್ಲಿ ನಾವು ಕಲಿಯಬೇಕಾದ ಮುಖ್ಯ ಪಾಠವೇನೆಂದರೆ ದೇವರ ಯೋಜನೆ. ಮನುಷ್ಯರು ನಮಗೆ ಕೆಟ್ಟದ್ದನ್ನು ಮಾಡಿರಬಹುದು, ಆದರೆ ದೇವರು ಅದನ್ನು ಒಳ್ಳೆಯದಕ್ಕಾಗಿ ಬಳಸಿಕೊಳ್ಳುತ್ತಾನೆ. ಯೋಸೇಫನು ಹೇಳಿದಂತೆ, ನೀವು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಲ್ಲ, ದೇವರು ನನ್ನನ್ನು ಕಳುಹಿಸಿದನು. ನಿಮ್ಮ ಜೀವಿತದಲ್ಲೂ ಇಂದು ಯಾವುದೋ ಕಷ್ಟ ಅಥವಾ ಅನ್ಯಾಯ ನಡೆಯುತ್ತಿರಬಹುದು, ಆದರೆ ಧೈರ್ಯವಾಗಿರಿ. ದೇವರ ದೊಡ್ಡ ಯೋಜನೆ ನಿಮ್ಮ ಜೀವನದಲ್ಲೂ ಕೆಲಸ ಮಾಡುತ್ತಿದೆ. ಪ್ರಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ನಿಮಗೆ ಯಾರು ಅನ್ಯಾಯ ಮಾಡಿದ್ದಾರೆ ಎಂದು ನೀವು ನೊಂದಿದ್ದೀರಾ? ದೇವರ ಯೋಜನೆ ಏನು ಎಂದು ತಿಳಿಯದೆ ಗೊಂದಲದಲ್ಲಿದ್ದೀರಾ? ಅಥವಾ ಇಂದಿನ ಈ ಸಂದೇಶ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ತಕ್ಷಣ ನಮಗೆ ಕರೆ ಮಾಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸಲು ಸಿದ್ಧರಿದ್ದೇವೆ. ನಿಮ್ಮ ಕರೆ ನಮಗೆ ತುಂಬಾ ಅಮೂಲ್ಯ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.